ನ್ಯೂಸ್ ಲಭ್ಯವಾಗ್ತಾ ಇದೆ. ಆನೇಕಲ್ನಲ್ಲಿ ಅರಣ್ಯ ಇಲಾಖೆಯಿಂದ ಒತ್ತುವರಿ ತೆರವಾಗಿರುವಂತದ್ದು. ಭೂತನಹಳ್ಳಿ ಸರ್ವೆ ನಂಬರ್ 67ರಲ್ಲಿ ತೆರವು ಕಾರ್ಯಾಚರಣೆ ನಡೀತಾ ಇದೆ. ಆನೇಕಲ್ ಕಗ್ಗಲಿಪುರ ಅರಣ್ಯ ಇಲಾಖೆಯಿಂದ ಜಂಟಿ ಕಾರ್ಯಾಚರಣೆ ನಡೀತಾ ಇದೆ. 15 ಕೋಟಿ ಬೆಲೆಯ 4 ಎಕರೆ 3 ಗುಂಟೆ ಜಾಗ ಅರಣ್ಯ ಇಲಾಖೆಗೆ ಹೋಗಿರುವಂತದ್ದು. ಸ್ಥಳದಲ್ಲಿದ್ದ ರೈತರನ್ನ ತೆರವುಗೊಳಿಸಿ ಗಿಡ ನೆಡುವ ಕಾರ್ಯಕ್ರಮವನ್ನ ಏರ್ಪಾಡು ಮಾಡಲಾಗಿತ್ತು. ಅರಣ್ಯ ಇಲಾಖೆ ಅಧಿಕಾರಿಗಳಿಂದ ಗಿಡ ನೆಡುವ ಕಾರ್ಯಕ್ರಮ ನಡೆಯಿತು. ಮುಂದಿನ ದಿನಗಳಲ್ಲಿ ಉಳಿದ ಅರಣ್ಯ ಇಲಾಖೆ ಸ್ಥಳ ತೆರವುಗೊಳಿಸುತ್ತೇವೆ. ತೆರವು ಬಳಿಕ ಅರಣ್ಯ ಇಲಾಖೆ ಅಧಿಕಾರಿ ಗಣೇಶ್ ಹೇಳಿಕೆಯನ್ನ ನೀಡಿರುವಂತದ್ದು. ಆನೇಕಲ್ನಲ್ಲಿ ಅರಣ್ಯ ಇಲಾಖೆಯಿಂದ ಒತ್ತುವರಿ ತೆರವಾಗಿರುವಂತದ್ದು. ಭೂತನಹಳ್ಳಿ ಸರ್ವೆ ನಂಬರ್ 67ರಲ್ಲಿ ತೆರವು ಕಾರ್ಯಾಚರಣೆ ನಡೆದಿದೆ. ಆನೇಕಲ್ ಕಗ್ಗಲಿಪುರ ಅರಣ್ಯ ಇಲಾಖೆಯಿಂದ ಜಂಟಿ ಕಾರ್ಯಾಚರಣೆ ನಡೆದಿರುವಂತದ್ದು. 15 ಕೋಟಿ ಬೆಲೆಯ 4 ಎಕರೆ 3 ಗುಂಟೆ ಜಾಗ ಅರಣ್ಯ ಇಲಾಖೆಗೆ. ಇನ್ನು ಸ್ಥಳದಲ್ಲಿದ್ದ ರೈತರನ್ನ ತೆರವುಗೊಳಿಸಿ ಗಿಡ ನೆಡುವ ಕಾರ್ಯಕ್ರಮವನ್ನ ಏರ್ಪಾಡು ಮಾಡಲಾಗಿತ್ತು. ಅರಣ್ಯ ಇಲಾಖೆ ಅಧಿಕಾರಿಗಳಿಂದ ಈ ಒಂದು ಗಿಡ ನೆಡುವ ಕಾರ್ಯಕ್ರಮ ನಡೆದಿರುವಂತದ್ದು. ಮುಂದಿನ ದಿನಗಳಲ್ಲಿ ಉಳಿದ ಅರಣ್ಯ ಇಲಾಖೆ ಸ್ಥಳವನ್ನ ತೆರವುಗೊಳಿಸುತ್ತೇವೆ. ತೆರವಿನ ಬಳಿಕ ಅರಣ್ಯ ಇಲಾಖೆ ಅಧಿಕಾರಿ ಗಣೇಶ್ ಹೇಳಿಕೆಯನ್ನ ನೀಡಿರುವಂತದ್ದು. ಆನೇಕಲ್ ತಾಲೂಕಿನ ಭೂತನಹಳ್ಳಿ ಸರ್ವೆ ನಂಬರ್ 67ರಲ್ಲಿ ಅರಣ್ಯ ಇಲಾಖೆಯಿಂದ ತೆರವು ಕಾರ್ಯಾಚರಣೆ ನಡೆದಿರುವಂತದ್ದು. 15 ಕೋಟಿ ಬೆಲೆಯ 4 ಎಕರೆ 3 ಗುಂಟೆ ಜಾಗವನ್ನ ಅರಣ್ಯ ಇಲಾಖೆ ತೆರವುಗೊಳಿಸಿರುವಂತದ್ದು. ಆನೇಕಲ್ ಹಾಗೂ ಕಗ್ಗಲಿಪುರ ಅರಣ್ಯ ಇಲಾಖೆ ಅಧಿಕಾರಿಗಳಿಂದ ಜಂಟಿ ಕಾರ್ಯಾಚರಣೆ ನಡೆದಿದೆ. ಇನ್ನು ಸ್ಥಳದಲ್ಲಿದ್ದ ರೈತರನ್ನ ತೆರವುಗೊಳಿಸಿ ಗಿಡ ನೆಡುವ ಕಾರ್ಯಕ್ರಮವನ್ನ ಅರಣ್ಯ ಇಲಾಖೆ ಅಧಿಕಾರಿಗಳು ಆಯೋಜಿಸಿದ್ರು. ಮುಂದಿನ ದಿನಗಳಲ್ಲಿ ಉಳಿದಂತಹ ಅರಣ್ಯ ಇಲಾಖೆಯ ಸ್ಥಳವನ್ನ ತೆರವುಗೊಳಿಸುವುದಾಗಿ ಅರಣ್ಯ ಇಲಾಖೆ ಅಧಿಕಾರಿ ಗಣೇಶ್ ಹೇಳಿರುವಂತದ್ದು. ಆನೇಕಲ್ನಲ್ಲಿ ಅರಣ್ಯ ಇಲಾಖೆಯಿಂದ ಒತ್ತುವರಿ ತೆರವುಗೊಳಿಸಿರುವಂತದ್ದು. ಭೂತನಹಳ್ಳಿ ಸರ್ವೆ ನಂಬರ್ 67ರಲ್ಲಿ ಈ ಒಂದು ತೆರವು ಕಾರ್ಯಾಚರಣೆ ನಡೆದಿರುವಂತದ್ದು. ಆನೇಕಲ್ ಕಗ್ಗಲಿಪುರ ಅರಣ್ಯ ಇಲಾಖೆಯಿಂದ ಜಂಟಿ ಕಾರ್ಯಾಚರಣೆ ನಡೆಸಲಾಗಿತ್ತು. 15 ಕೋಟಿ ಬೆಲೆಯ 4 ಎಕರೆ 3 ಗುಂಟೆ ಜಾಗವನ್ನ ಅರಣ್ಯ ಇಲಾಖೆಗೆ ನೀಡಲಾಗಿದೆ. ಇನ್ನು ಸ್ಥಳದಲ್ಲಿದ್ದಂತಹ ರೈತರನ್ನ ಈಗಾಗಲೇ ತೆರವುಗೊಳಿಸಿ ಗಿಡ ನೆಡುವ ಕಾರ್ಯಕ್ರಮವನ್ನ ಆಯೋಜಿಸಲಾಗಿತ್ತು. ಅರಣ್ಯ ಇಲಾಖೆಯ ಅಧಿಕಾರಿಗಳಿಂದ ಗಿಡ ನೆಡುವ ಕಾರ್ಯಕ್ರಮ ನಡೆದಿತ್ತು. ಮುಂದಿನ ದಿನಗಳಲ್ಲಿ ಉಳಿದ ಅರಣ್ಯ ಇಲಾಖೆ ಸ್ಥಳವನ್ನ ತೆರವುಗೊಳಿಸುತ್ತೇವೆ ಎಂಬುದಾಗಿ ಹೇಳಿರುವಂತದ್ದು. ಇದಾದ ಬಳಿಕ ಅರಣ್ಯ ಇಲಾಖೆ ಅಧಿಕಾರಿ ಗಣೇಶ್ ಹೇಳಿಕೆಯನ್ನ ನೀಡಿರುವಂತದ್ದು. ಅವರು ಇದ್ರಲ್ಲ ಇನ್ಸ್ಪೆಕ್ಟರ್ ಮನೆ ಅವರು ಇದ್ರಲ್ಲ ಇನ್ಸ್ಪೆಕ್ಟರ್ ಮನೆ
ಆನೇಕಲ್ನಲ್ಲಿ ಅರಣ್ಯ ಇಲಾಖೆಯಿಂದ ಒತ್ತುವರಿ ತೆರವು ಮಾಡಲಾಗಿದೆ. ಭೂತನಹಳ್ಳಿ ಸರ್ವೆ ನಂಬರ್ 67ರಲ್ಲಿ ತೆರವು ಕಾರ್ಯಾಚರಣೆಯನ್ನ ಮಾಡಲಾಯಿತು. ಆನೇಕಲ್ ಕಗ್ಗಲಿಪುರ ಅರಣ್ಯ ಇಲಾಖೆಯಿಂದ ಜಂಟಿ ಕಾರ್ಯಾಚರಣೆಯನ್ನ ಮಾಡಲಾಗಿತ್ತು. 15 ಕೋಟಿ ಬೆಲೆಯ 4 ಎಕರೆ 3 ಗುಂಟೆ ಜಾಗವನ್ನ ಅರಣ್ಯ ಇಲಾಖೆಗೆ ನೀಡಿರುವಂತದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಯನ್ನ ನೀಡಲು ನಮ್ಮ ಜೊತೆಗೆ ಪ್ರತಿನಿಧಿ ಚಂದ್ರು ಜಾಯಿನ್ ಆಗಿದ್ದಾರೆ. ಚಂದ್ರು, ಇನ್ನು ಆನೇಕಲ್ನಲ್ಲಿ ಅರಣ್ಯ ಇಲಾಖೆಯಿಂದ ಒತ್ತುವರಿ ತೆರವನ್ನ ಮಾಡಲಾಗಿದೆ. ಭೂತನಹಳ್ಳಿ ಸರ್ವೆ ನಂಬರ್ 67ರಲ್ಲಿ ಈ ಒಂದು ತೆರವು ಕಾರ್ಯಾಚರಣೆ ನಡೆದಿರುವಂತದ್ದು. ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ? ಅಮಿತ್, ಏನು ಬನ್ನೇರುಘಟ್ಟ ರಾಷ್ಟ್ರೀಯ ವ್ಯಾಪ್ತಿಯಲ್ಲಿರ್ತಕ್ಕಂಥ ಏನು ಭೂತನಹಳ್ಳಿ ಕಿರು ಅರಣ್ಯಕ್ಕೆ ಸಂಬಂಧಿಸಿದಂತೆ ಏನು ಸುಮಾರು ಒಂದು 15ರಿಂದ 20 ಕೋಟಿ ಬೆಳೆ ಬಾಳುವರ್ತಕ್ಕಂಥ ಏನು 4 ಎಕರೆ 3 ಗುಂಟೆ ಏನು ಒತ್ತುವರಿ ಆಗಿತ್ತು. ಈ ಒಂದು ಒತ್ತುವರಿ ಜಾಗ 1900 ಏನು ರವಿ ಕಾವಲಿ ಅನ್ನೋ ರೈತರು ಈ ಜಮೀನನ್ನ 1996ರಲ್ಲಿ ಅಮ್ಮ ಎಂಬುವರಿಂದ ಖರೀದಿಸಿ ಫಾರ್ಮ್ ಹೌಸ್ ಅನ್ನ ಮಾಡ್ಕೊಂಡಿದ್ರು. ಈ ಒಂದು ಫಾರ್ಮ್ ಹೌಸ್ ಅನ್ನ ಈ ಜಾಗದ ವಿಚಾರವಾಗಿ ದಿನಾಂಕ 19/6/2006ರಲ್ಲಿ ಪ್ರಕರಣ ದಾಖಲ ಮಾಡಲಾಗಿತ್ತು. ಮತ್ತೆ ನ್ಯಾಯಾಲಯಗಳಲ್ಲಿ ಏನು ಕಾನೂನು ಹೋರಾಟ ಮಾಡಿರ್ತಕ್ಕಂಥ ಏನೋ ಹೋರಾಟಗಳು ಕೂಡ ನಡೆದಿತ್ತು. ಆದ್ರೆ ಏನು 2 ದಿನಗಳ ಹಿಂದೆ ಏನೋ ಅರಣ್ಯ ಸಂರಕ್ಷಣಾಧಿಕಾರಿ ಶಿವಶಂಕರ್ ಅವರ ಆದೇಶನ ಹೊರಡಿಸಿದ್ರು. ಸರ್ವೆ ನಂಬರ್ 67ರಲ್ಲಿ 4 ಎಕರೆ 3 ಗುಂಟೆ ಜಾಗವನ್ನ ಏನು ಬೆಂಗಳೂರು ನಗರ DCF ರವೀಂದ್ರ ಕುಮಾರ್ ಅವರ ಆದೇಶದಂತೆ ಮತ್ತು ಬೆಂಗಳೂರು ದಕ್ಷಿಣ ಸಹಾಯಕ ಅಧಿಕಾರಿ ಗಣೇಶ್ ಅವರ ನೇತೃತ್ವದಲ್ಲಿ ಏನು ಆನೇಕಲ್ ಮತ್ತು ಕಗ್ಲಿಪುರ ಅರಣ್ಯ ಅಧಿಕಾರಿಗಳು ಈ ಜಾಗವನ್ನು ತೆರವು ಮಾಡಿ ಗಿಡ ನೆಡುವ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದಾರೆ ಅಂತಾನೆ ಹೇಳ್ಬೋದಾಗಿದೆ ಅಮಿತ್. ಈ ಒಂದು ಗಿಡ ನೆಡುವ ಕಾರ್ಯಕ್ರಮದಲ್ಲಿ ಅಲ್ಲಿನ ಅಧಿಕಾರಿಗಳು ಏನಂತ ಹೇಳಿದ್ರು ಚಂದ್ರು? ನನ್ನ ವಾಯ್ಸ್ ಕೇಳಿಸ್ತಾ ಇದ್ಯಾ? ಅಮಿತ್ ಕೇಳಿಸಿದೆ. ಹೇಳ್ತಾ ಇದ್ರಿ ಈಗೇನು ಅಲ್ಲಿ ಅಧಿಕಾರಿಗಳು ಬಂದು ಅರಣ್ಯ ಇಲಾಖೆಯಿಂದ ಬಂದು ಈಗ ಕಾರ್ಯಾಚರಣೆಯನ್ನ ಮಾಡಿ ಗಿಡ ನೆಡುವಂತಹ ಕಾರ್ಯಗಳನ್ನು ಕೂಡ ಮಾಡಿದ್ದಾರೆ ಎಂಬುದಾಗಿ ತಾವು ಹೇಳ್ತಾ ಇದ್ರಿ. ಈ ಸಂದರ್ಭದಲ್ಲಿ ಅಲ್ಲಿನ ಅಧಿಕಾರಿಗಳಿಗೆ ಏನಂತ ಹೇಳಿದ್ರು? ಅಮಿತ್, ಈ ಒಂದು ವಿಚಾರದಲ್ಲಿ ಇಲ್ಲಿನ ಅಧಿಕಾರಿಗಳು ಏನು ಅರಣ್ಯ ಇಲಾಖೆ ಅಧಿಕಾರಿ ಈಗಾಗಲೇ ವಿಚಾರನ ತಿಳಿಸಿದ್ದಾರೆ. ಈ ಒಂದು ಸರ್ವೆ ನಂಬರ್ ವಿಚಾರವಾಗಿ ಸಾಕಷ್ಟು ಏನೋ ಕಿರು ಅರಣ್ಯ ಜಾಗ ಈಗಾಗಲೇ ಒತ್ತುವರಿಗೊಂಡಿದೆ ಅಂತಾನೆ ಹೇಳ್ಬೋದು. ಒತ್ತುವರಿ ಆಗಿರತಕ್ಕಂತ ಜಾಗದಲ್ಲಿ ಮುಂದಿನ ದಿನಗಳಲ್ಲಿ ಏನೋ ಕಿರು ಎಲ್ಲಾ ಜಾಗಗಳನ್ನ ಅರಣ್ಯ ಇಲಾಖೆ ವಶಪಡಿಸಿಕೊಳ್ಳುತ್ತೆ ಅನ್ನುವ ಮಾತುಗಳನ್ನ ನೀಡಿದ್ದಾರೆ ಅಂತಾನೆ ಹೇಳ್ಬೋದಾಗಿದೆ ಅಮಿತ್. ಧನ್ಯವಾದಗಳು ಚಂದ್ರು ತಮ್ಮೆಲ್ಲ ಮಾಹಿತಿಗಾಗಿ. ಆನೇಕಲ್ನಲ್ಲಿ ಅರಣ್ಯ ಇಲಾಖೆಯಿಂದ ಒತ್ತುವರಿ ತೆರವು ಆಗಿರುವಂತದ್ದು. ಭೂತನಹಳ್ಳಿ ಸರ್ವೆ ನಂಬರ್ 67ರಲ್ಲಿ ತೆರವು ಕಾರ್ಯಾಚರಣೆಯನ್ನ ಮಾಡಲಾಯಿತು. ಆನೇಕಲ್ ಕಗ್ಗಲಿಪುರ ಅರಣ್ಯ ಇಲಾಖೆಯಿಂದ ಜಂಟಿ ಕಾರ್ಯಾಚರಣೆಯನ್ನ ಮಾಡಲಾಯಿತು. 15 ಕೋಟಿ ಬೆಲೆಯ 4 ಎಕರೆ 3 ಗುಂಟೆ ಜಾಗವನ್ನ ಅರಣ್ಯ ಇಲಾಖೆಗೆ ನೀಡಿರುವಂತದ್ದು. ಇನ್ನು ಸ್ಥಳದಲ್ಲಿದ್ದಂತಹ ರೈತರನ್ನ ಈಗಾಗಲೇ ತೆರವುಗೊಳಿಸಿ ಗಿಡ ನೆಡುವ ಕಾರ್ಯಕ್ರಮವನ್ನ ಮಾಡಲಾಗಿರುವಂತದ್ದು. ಅರಣ್ಯ ಇಲಾಖೆ ಅಧಿಕಾರಿಗಳಿಂದ ಈ ಒಂದು ಗಿಡ ನೆಡುವ ಕಾರ್ಯಕ್ರಮ ನಡೆದಿರುವಂತದ್ದು. ಮುಂದಿನ ದಿನಗಳಲ್ಲಿ ಉಳಿದ ಅರಣ್ಯ ಇಲಾಖೆ ಸ್ಥಳವನ್ನ ತೆರವುಗೊಳಿಸುತ್ತೇವೆ ಎಂಬುದಾಗಿ ಹೇಳಿರುವಂತದ್ದು. ಅವರು ಇದ್ರಲ್ಲ ಇನ್ಸ್ಪೆಕ್ಟರ್ ಮನೆಗಳು
పెట్టుకుంటే చేసుకున్నాను మా మనీ ಅವರು ಇದ್ರಲ್ಲ 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 పెట్టుకుంటే చేసుకున్నాను మా మనీ All for 14.
ಆನೇಕಲ್ನಲ್ಲಿ ಅರಣ್ಯ ಇಲಾಖೆಯಿಂದ ಒತ್ತುವರಿ ತೆರವು ಮಾಡಲಾಗಿದೆ. ಭೂತನಹಳ್ಳಿ ಸರ್ವೆ ನಂಬರ್ 67ರಲ್ಲಿ ತೆರವು ಕಾರ್ಯಾಚರಣೆಯನ್ನ ಮಾಡಲಾಗಿರುವಂತದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಇನ್ನು ಹೆಚ್ಚಿನದಾಗಿ ಮಾತನಾಡಲಿಕ್ಕೆ ನಮ್ಮ ಜೊತೆಗೆ ಅಲ್ಲಿರುವಂತಹ ರೈತರಾಗಿರುವಂತಹ ರವಿ ಅವರು ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದ ಮೂಲಕ ಜಾಯಿನ್ ಆಗಿದ್ದಾರೆ. ರವಿ ಅವರೇ, ಇನ್ನು ನೋಡ್ತಾ ಇದ್ವಿ ಆನೇಕಲ್ನಲ್ಲಿ ಅರಣ್ಯ ಇಲಾಖೆಯಿಂದ ಒತ್ತುವರಿ ತೆರವನ್ನ ಮಾಡಲಾಗಿರುವಂತದ್ದು. ಇದರಿಂದ ಸರ್ವೆ ನಂಬರ್ 67ರಲ್ಲಿ ಇನ್ನು ತೆರವು ಕಾರ್ಯಾಚರಣೆಯನ್ನ ಕೂಡ ಮಾಡಲಾಗಿರುವಂತದ್ದು. ಇದ್ರ ಬಗ್ಗೆ ತಾವೇನ್ ಹೇಳ್ತೀರಾ? ಸರ್, ನನ್ನ ಹೆಸರು ರವಿ ಅಂತ ಹೇಳಿ. ಆಕ್ಚುಲಿ ಇದು ಏನು ಅಂತಂದ್ರೆ ಮೂಲ ಇದು ಗೋಮಾಳ ಜಾಗ ಸರ್. ಇದು ಮೂಲ ಬಂದು 539 ಎಕರೆ ಗೋಮಾಳ ಜಾಗ ಇರುತ್ತೆ. ಮೈಸೂರು ಮಹಾರಾಜರು ಅಲ್ಲಿ ಕನ್ನಂಬಾಡಿ ಕಟ್ಟಿರತಕ್ಕಂತ ಕಾರ್ಯ ಕೆಲಸ ಮಾಡಿರೋರ್ಗೆ ಜಮೀನ ಬಳುವಳಿಯ ಕೊಟ್ಟಿರ್ತಾರೆ. ಇವರು 1948ನೇ ಇಸ್ವಿನಲ್ಲಿ ಇವರು ಅರ್ಜಿ ಹಾಕಿರ್ತಾರೆ. ಈ ತರ ದಲಿತರು ಅಂತ ಹೇಳಿ ಇವರು ಅರ್ಜಿ ಹಾಕಿ ಭೂ ರಹಿತರು ಇವರೆಲ್ಲ ನಮ್ಗೆ ಸಾಗುವಳಿ ಮಾಡ್ಲಿಕ್ಕೆ ಮನೆ ಕಟ್ಕೊಳ್ಳೋದಕ್ಕೆ ಸಾಗುವಳಿ ಕೊಡಿ ಸ್ವಾಮಿ ಅಂತ ಹೇಳಿ 48ರಲ್ಲಿ ಅರ್ಜಿ ಹಾಕಿರೋದನ್ನ ಆಫ್ಟರ್ 12 ವರ್ಷ ಆದ್ಮೇಲೆ 1960ನೇ ಇಸ್ವಿನಲ್ಲಿ ಸಾಗುವಳಿ ಕೊಡ್ತಾರೆ ರೈತರುಗಳಿಗೆಲ್ಲ. 63 ಜನ ರೈತರುಗಳಿಗೆ ಕೊಡ್ತಾರೆ. ಸೊ ಅಂಡರ್ ಡಿಪ್ರೆಸ್ ಕ್ಲಾಸ್ ಆಕ್ಟ್ ಅಂಡ್ ರೂರಲ್ ಡೆವಲಪ್ಮೆಂಟ್ ಸ್ಕೀಮ್ ಅಲ್ಲಿ ಕೊಡ್ತಾರೆ. ಸೊ ಅಲ್ಲಿಂದ ಇಲ್ಲಿವರೆಗೂ ರೈತರು ಅದೇ ಭೂಮಿನ ನಂಬ್ಕೊಂಡು ಬರ್ತಾ ಇರ್ತಾರೆ. ಅರಣ್ಯ ಇಲಾಖೆಯವರು 2007ನೇ ಇಸ್ವಿನಲ್ಲಿ ಬಂದು ಇದು ಅರಣ್ಯ ಭೂಮಿ ಅಂತ ಹೇಳಿ ಬರ್ತಾರೆ. ಅಲ್ಲಿವರೆಗೂ ಏನು ತೊಂದರೆ ಇರೋದಿಲ್ಲ. ಅವ್ರು ನೆಮ್ಮದಿಯಾಗಿ ಅವ್ರು ಮೂರ್ ತಲೆಮಾರಿಂದ ಅಲ್ಲೇ ಆ ಭೂಮಿನೇ ನಂಬ್ಕೊಂಡು ಬರ್ತಾ ಇದಾರೆ. ಇದುವರೆಗೂ ಅಲ್ಲೇ ಇದಾರೆ ಸಾಗುವಳಿ ಮಾಡ್ಕೊಂಡು ರೈತರು. ಸೊ ಇದು ಎಲ್ಲಿ ದಿಕ್ ತಪ್ಪಿಸ್ತಾ ಇದಾರೆ ಅರಣ್ಯ ಇಲಾಖೆಯವರು? ಯಾಕಂದ್ರೆ ಒಂದು ಕಡೆ ಕೆಲವರು ರಿಸರ್ವ್ ಫಾರೆಸ್ಟ್ ಅಂತ ಹೇಳ್ತಾರೆ, ಕೆಲವರು ಗೋಮಾಳ ಲ್ಯಾಂಡ್ ಅಂತ ಹೇಳ್ತಾರೆ. ಅಲ್ಲಿ ಅನಕ್ಷರಸ್ಥರಿರೋದ್ರಿಂದ ಅದನ್ನ ಅಡ್ವಾಂಟೇಜ್ ತಗೊಂಡು ಅರಣ್ಯ ಇಲಾಖೆಯವರು, ಸರ್ಕಾರದವರು, ಜನಪ್ರತಿನಿಧಿಗಳು ಯಾರ್ಯಾರಿದಾರೋ ಏನೋ ಇದ್ರಲ್ಲಿ ಗೊತ್ತಾಗ್ತಾ ಇಲ್ಲ. ಬಟ್ ಇದ್ರಲ್ಲಿ ಬಲುಪಶಿ ಆಗ್ತಾ ಇರೋದು ರೈತರಾಗ್ತಾ ಇದಾರೆ ಇಲ್ಲಿ. ಹೌದು ಸರ್. ಈಗ ಇಲ್ಲಿ ಕಾರ್ಯಾಚರಣೆಯನ್ನ ಮಾಡಿ ಈಗಾಗಲೇ ಅಲ್ಲಿ ಏನು ಗಿಡವನ್ನ ನೆಡುವಂತಹ ಕಾರ್ಯಕ್ರಮಗಳು ಕೂಡ ಅಲ್ಲಿ ನಡೆದಿರುವಂತದ್ದು. ಇದ್ರ ಬಗ್ಗೆ ತಾವೇನ್ ಹೇಳ್ತೀರಾ ರವಿ ಅವರೇ? ಹೌದು ಸರ್. ಇದು ಆಕ್ಚುಲಿ 2006ನೇ ಇಸ್ವಿಯಿಂದ ಇವರು ಅರಣ್ಯ ಇಲಾಖೆ ಅಂತ ಹೇಳಿ ನೋಟಿಫಿಕೇಶನ್ ಇಟ್ಕೊಂಡ್ ಬರ್ತಿದ್ದಾರೆ. ಸೊ ಅಲ್ಲಿವರೆಗೂ, ಯಾಕಂದ್ರೆ ಇದು 1948ನೇ ಇಸ್ವಿನಲ್ಲಿ ಏನು ರೈತರು ಅವಾಗಿನ ಇದ್ರು, ಅವಾಗ ಸೆಕೆಂಡ್ ವರ್ಲ್ಡ್ ವಾರ್ ಏನಿದೆಯೋ ಅವಾಗ ಕ್ರೈಸಿಸ್ ಇತ್ತು. ನನ್ಗೆ ಅರ್ಥ ಆಗಿದ್ದೇನಂದ್ರೆ ತುಂಬಾ ಊಟಕ್ಕೆ ಬಟ್ಟೆಗೆ ತುಂಬಾ ಅನಾನುಕೂಲ ಇತ್ತು. ಬೇರೆ ದೇಶಗಳಿಂದ ಎಕ್ಸ್ಪೋರ್ಟ್ ಮಾಡ್ಕೊಂತ ಇದ್ರು. ಹಾಗಾಗಿ ಆಗಿನ ಸರ್ಕಾರಗಳು ಕೃಷಿಗೆ ಒತ್ತು ಕೊಟ್ಟು ಅಲ್ಲಿರುವಂತ ಅರಣ್ಯ ಭೂಮಿನ ಏನಿದೆಯೋ ಸಾಗುವಳಿ ಮಾಡಿ ಮುಂದಿನ ಕ್ರಮ ನಾವು ಸರ್ಕಾರದ ಲೆವೆಲ್ ಅಲ್ಲಿ ಮಾಡ್ತೀವಿ ಅಂತೇಳಿ ಒಂದಷ್ಟು ಪ್ರೊಸೀಡಿಂಗ್ಸ್ ಗಳಾಗಿ ಇದನ್ನ ರೈತರಿಗೆ ಕೊಟ್ಟಿರೋದು. ಈಗ ಹೇಗೆ ಅರಣ್ಯಕ್ಕೆ ಒತ್ತು ಕೊಡ್ತಿದಾರೋ ಅವಾಗ ಊಟಕ್ಕೆ ಬರಗಾಲ ಇತ್ತು. ರೈತರಿಗೆ ಪ್ರಾಮುಖ್ಯತೆ ಕೊಟ್ಟು ಕೃಷಿ ಮಾಡ್ಲಿಕ್ಕೆ ಕೊಟ್ಟಿದ್ರು. ಸೊ ಈಗ ಡೇ ಬೈ ಡೇ ಬರ್ತಾ 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 ಈಗ ರೈತರು ಎಲ್ಲಿ ಹೋಗ್ಬೇಕು? ಅವಾಗ ನಮ್ಗೆಲ್ಲಾ ಅನ್ನ ಕೊಟ್ಟಿದ್ ರೈತರು ಈಗ ಅವ್ರನ್ನೆಲ್ಲಾರನು ಒಕ್ಕಲೆಬ್ಸಿ ಸಸಿ ನಡೆಯುವಂತ ಕಾರ್ಯಕ್ರಮ ನಡೀತಿದ್ವಿ. ಎಷ್ಟು ಮಾತ್ರ ಸಮಂಜಸನೋ ಅದು ಅವ್ರಿಗೆ ಗೊತ್ತಾಗ್ಬೇಕು, ತಮ್ಗೆ ಗೊತ್ತಾಗ್ಬೇಕು, ಜನಗಳಿಗೆ ಗೊತ್ತಾಗ್ಬೇಕು, ಪಬ್ಲಿಕ್ಸ್ಗೆ ಯಾವ ನ್ಯಾಯ ಇದು ಅಂತ. ಈ ರೀತಿ ಎಲ್ಲ ನಡೀತಾ ಇದೆ ಇಲ್ಲಿ ಎಂಬುದಾಗಿ ಏನಾದ್ರು ಅಲ್ಲಿನ ಅಧಿಕಾರಿಗಳಿಗೆ ಅಥವಾ ಅಲ್ಲಿನ ಸಂಬಂಧಪಟ್ಟಂತಹ ಶಾಸಕರಿಗೆ ಏನಾದ್ರು ಅವ್ರ ಗಮನಕ್ಕೆ ತಂದಿದ್ದೀರಾ ರವಿ ಅವರೇ? ಅವ್ರ ಗಮನಕ್ಕೆ ತಂದ್ರು ಯಾರು ಅವರು ಕಿವಿಗಳಿಗೆ ಹಾಕೊಂತ ಇಲ್ಲ. ಯಾಕಂದ್ರೆ ತುಂಬಾ ಕುಗ್ರಾಮ ಅದು. ಈಗ್ಲೂನು ನೀವು ನೋಡೋದಾದ್ರೆ ಒಂದ್ಸರಿ ತಾವು ಬಂದು ವಿಸಿಟ್ ಮಾಡಿದ್ರೆ ಅದು ಕುಗ್ರಾಮ. ಒಂದು 35-40 ಕುಟುಂಬಗಳು ಅದೇ ಭೂಮಿನ ನಂಬ್ಕೊಂಡು ಬದುಕ್ತಿದ್ದಾರೆ. ಅಲ್ಲಿ ಯಾರು ಅನಕ್ಷರಸ್ಥರು, ಎಲ್ಲಾರು ಅನಕ್ಷರಸ್ಥರಲ್ಲಿ. ಎಜುಕೇಶನ್ ಅನ್ನೋದಿಲ್ಲ. ತಾವ್ ಒಂದ್ಸರಿ ಬಂದು ವಿಸಿಟ್ ಮಾಡಿದ್ರೆ ಗೊತ್ತಾಗುತ್ತೆ ಆಗಿನ ಪರಿಸ್ಥಿತಿ ಹೆಂಗಿದೆ, ಊರಿನ ಗ್ರಾಮದ ಪರಿಸ್ಥಿತಿ ಹೆಂಗಿದೆ ಅಂತ ಹೇಳಿ. ಈ ಹೆಸರು ಹೇಳ್ಕೊಂಡು ಒಂದು ತಿಮ್ಮಯ್ಯನ ದೊಡ್ಡಿ ಅಂತ ಗ್ರಾಮ ಇತ್ತು, ಆ ಗ್ರಾಮನೇ ಈಗ ಇಲ್ದಂಗ್ ಮಾಡ್ಬಿಟ್ಟಿದ್ದಾರೆ. ಸೊ ಈಗ ಅರಣ್ಯ ಇಲಾಖೆಯವರು ದೌರ್ಜನ್ಯ ತುಂಬಾ ಆಗ್ತಿದೆ ಅಲ್ಲಿ. ಬಟ್ ಜನಗಳಿಗೆ ಅದು ಯಾವ ತರ ಅದನ್ನ ಫೇಸ್ ಮಾಡ್ಬೇಕು, ಕೋರ್ಟ್ ಮೊರೆ ಹೋಗ್ಬೇಕು. ಈಗ ಸ್ವಲ್ಪ ನಾವು ಅದನ್ನ ಒಂದು ಕೋರ್ಟ್ ಲೆವೆಲ್ ಅಲ್ಲಿ ಅದನ್ನ ಫೈಟ್ ಮಾಡ್ತಾ ಇದೀವಿ. ನೋಡ್ಬೇಕು ನ್ಯಾಯ ಇಲ್ಲಿ ರೈತರಿಗೆ ಸಿಗೋದಕ್ಕೆ ನಾವು ಹೋರಾಟ ಮಾಡ್ತಾ ಇದೀವಿ, ಕಾನೂನು ಹೋರಾಟ. ನೋಡ್ಬೇಕು ಸರ್. ಧನ್ಯವಾದಗಳು ರವಿ ತಮ್ಮೆಲ್ಲ ಮಾತನಾಡಿದ್ದಕ್ಕೆ ಈಡನ್ ನ್ಯೂಸ್ ಜೊತೆಗೆ. ಆನೇಕಲ್ನಲ್ಲಿ ಅರಣ್ಯ ಇಲಾಖೆಯಿಂದ ಒತ್ತುವರಿ ತೆರವು ಮಾಡಲಾಗಿದೆ. ಭೂತನಹಳ್ಳಿ ಸರ್ವೆ ನಂಬರ್ 67ರಲ್ಲಿ ತೆರವು ಕಾರ್ಯಾಚರಣೆಯನ್ನ ಮಾಡಲಾಗಿದೆ. ಆನೇಕಲ್ ಕಗ್ಗಲಿಪುರ ಅರಣ್ಯ ಇಲಾಖೆಯಿಂದ
ಜಂಟಿ ಕಾರ್ಯಾಚರಣೆಯನ್ನ ಮಾಡಿ ಇನ್ನು 15 ಕೋಟಿ ಬೆಲೆಯ 4 ಎಕರೆ 3 ಗುಂಟೆ ಜಾಗವನ್ನ ಅರಣ್ಯ ಇಲಾಖೆಗೆ ಸ್ಥಳದಲ್ಲಿದ್ದಂತಹ ರೈತರನ್ನ ಈಗಾಗಲೇ ಅಲ್ಲಿಂದ ತೆರವುಗೊಳಿಸಿದೆ ಎಂಬುದಾಗಿ ಏನು ರೈತರಾಗಿರುವಂತಹ ರವಿ ಅವರು ಸಾಕಷ್ಟು ಮಾಹಿತಿಗಳನ್ನ ನೀಡಿದ್ರು. ಇವತ್ತಿನ ದಿವಸ ಆನೇಕಲ್ ತಾಲೂಕಿನ ನಮ್ಮ ಜಿಗಣಿ ಹೋಬಳಿಯ ಭೂತಾನಹಳ್ಳಿ ಸರ್ವೆ ನಂಬರ್ 67 525 ಎಕರೆ ಇದೆ. ಇದರಲ್ಲಿ ಈ ರವಿ ಕಾವ್ಲೆ ಅನ್ನುವಂತಹವರು ಒಂದು 4 ಎಕರೆ 3 ಗುಂಟೆ ಜಮೀನು ಭೂತಾನಹಳ್ಳಿ ಕಿರು ಅರಣ್ಯ ಪ್ರದೇಶದಲ್ಲಿ ಒತ್ತುವರಿಯಾಗಿರುವಂತಹದ್ದು ಸುಮಾರು ಈಗ 18 ವರ್ಷದಿಂದಲೂ ಸಹಿತ ಈ ಪ್ರಕರಣ ನಡೀತಾ ಇತ್ತು. ವಿವಿಧ ನ್ಯಾಯಾಲಯಗಳಲ್ಲಿ ಈ ಪ್ರಕರಣಗಳು ನಡೀತಾ ಬಂದಿದ್ದು ಇವತ್ತಿನ ನಿನ್ನೆ ದಿವಸ ಅಂದ್ರೆ 22/11/2024 ಒಂದು ಮೇಲ್ಮನವಿ ಪ್ರಾಧಿಕಾರದ ಒಂದು ನ್ಯಾಯಾಲಯದಲ್ಲಿ ಇದು ವಿಲೆ ಆಗಿರುತ್ತೆ. ಈ ಪ್ರಕಾರ ನಮಗೆ ಈ 4 ಎಕರೆ 3 ಗುಂಟೆ ಅರಣ್ಯ ಜಮೀನನ್ನ ತೆರವು ಮಾಡಬೇಕು ಅಂತ ಒಂದು ಆದೇಶ ಇದ್ದಿದ್ರಿಂದ ನಾವು ಇವತ್ತು ಬೆಳಗ್ಗೆನೆ ಇಲ್ಲಿ ಬಂದು ತೆರವು ಕಾರ್ಯಾಚರಣೆ ಮಾಡಿದ್ವಿ. ಈ ಸಂಪೂರ್ಣ 4 ಎಕರೆ 3 ಗುಂಟೆಯನ್ನು ಸಹಿತ ಅರಣ್ಯ ಇಲಾಖೆ ವಶಕ್ಕೆ ಬಂದಿರುತ್ತೆ. ಇದು 1934ನೇ ಇಸ್ವಿನಲ್ಲಿ ಅಂದಿನ ಒಂದು ಘನಾಯುಕ್ತ ಮೈಸೂರು ಸರ್ಕಾರದವರು ಇದನ್ನ ಕಿರು ಅರಣ್ಯ ಅಂತ ಘೋಷಣೆ ಮಾಡಿದ್ರು. ಒಟ್ಟು 4 ಸರ್ವೆ ನಂಬರ್ಗಳಲ್ಲಿ 539 ಎಕರೆ ಜಮೀನು ಅರಣ್ಯ ಪ್ರದೇಶಕ್ಕೆ ಘೋಷಣೆ ಆಗಿದ್ದಂತಹ ಸ್ಥಳ. ಹಲವಾರು ಕಾರಣಗಳಿಂದ ಇದು ಒತ್ತುವರಿಯಾಗಿ ಕಂದಾಯ ದಾಖಲಾತಿಗಳು ಆಗಿ ಕಡೆಗೆ ಇದು ಅರಣ್ಯ ಇಲಾಖೆ ಜಮೀನು ಅಂತ ಅಂತಿಮವಾಗಿ ಆದೇಶ ಇರೋದ್ರಿಂದ ಈ ದಿನ ಇವತ್ತು ಕಾರ್ಯಾಚರಣೆ ನಡೆಸಿ ಅರಣ್ಯ ಇಲಾಖೆ ವಶಕ್ಕೆ ತಗೊಂಡಿದ್ವಿ. ಅವರು ಇದ್ರಲ್ಲ ಇನ್ಸ್ಪೆಕ್ಟರ್